ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನನ್ನ ಫಸ್ಟ್ ಎವರ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವೆಲ್ಲ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಿಮ್ಮನ್ನು ಈ ವಿಡಿಯೋ ಮೂಲಕ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಕ್ವಿಕ್ಕಾಗಿ ರೆಡಿ ಆಗಿಬಿಡೋಣ. ಹೆಣ್ಮಕ್ಳಿಗೆ ಇಷ್ಟು ಕ್ವಿಕ್ಕಾಗಿ ರೆಡಿ ಆಗೋ ಆಪ್ಷನ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಮತ್ತು ಏನು ಗೊತ್ತಾ, ಈ ಟೆಂಪಲ್ ಬಗ್ಗೆ ತಿಳ್ಕೊಂಡಾಗ ನಮಗೆ ತುಂಬ ಅನ್ನಿಸ್ತಾ ಇತ್ತು ಇಲ್ಲಿಗೆ ಹೋಗಿ ಬರಬೇಕು. ಸೊ ಇವತ್ತು ಕಾಲ ಕೂಡ ಬಂದಿದೆ ಅನಿಸುತ್ತೆ, ಹೋಗಿಬಿಟ್ಟು ಬರ್ತಾಯಿದ್ದೀವಿ. ಇಲ್ಲಿ ಯಾರಿಗಾದರೂ ಮನೆ ಕಟ್ಟೋ ಆಸೆ ಇಲ್ಲ ಸೈಟ್ ತೊಗೊಳ್ಳೋ ಆಸೆ ಇದ್ದರೆ ಇಲ್ಲಿ ಬಂದು ಅವ್ರು ಹೇಳೋ ಪದ್ಧತಿ ಫಾಲೋ ಮಾಡಿದ್ರೆ, ಪೂಜೆ ಮಾಡಿದ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ ನಂಬಿಕೆ ಇದೆ ಇಲ್ಲಿ. ಸೊ ಯಾರಿಗಾದರೂ ಹೋಗಬೇಕು ಅಂದರೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ, ನೀವು ನೋಡಿಕೊಂಡು ಹೋಗಿ ಬರ್ಬೋದು. ಎಲ್ಲ ಬೆಳಗ್ಗೆನೇ ಎದ್ದಿದ್ವಲ್ಲ, ಸೊ ಹೊಟ್ಟೆ ತುಂಬ ಹಸಿತಾಯಿತ್ತು. ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿ ಏನು ಬೇಕೋ ಎಲ್ಲ ಆರ್ಡರ್ ಮಾಡಿ ಬಿಸಿ ಬಿಸಿ ಹಾಲು ಕುಡಿದು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋದು. ಬನ್ನಿ, ಹೋಗ್ತಾ ಹೋಗ್ತಾ ಈ ದೇವಸ್ಥಾನದ ಮಹತ್ವ ಮತ್ತು ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಈ ಟೆಂಪಲ್ ಬಂದು ಪಾಂಡವಪುರ ಮತ್ತು ಮೈಸೂರಿನ ಮಧ್ಯ ಬರುತ್ತೆ. ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ಎಕ್ಸಾಕ್ಟ್ ಟೆಂಪಲ್ ಹತ್ರನೇ ರೀಚ್ ಆಗ್ತೀರಾ. ಅಲ್ಲಿ ಒಂದು ದೊಡ್ಡ ಹೇಮಾವತಿ ನದಿ ಇದೆ. ನದಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತೆ. ಸೊ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯೋದ್ರಿಂದ ನೀವು ಅಲ್ಲಿ ಏನೇ ಬೇಡ್ಕೊಂಡ್ರು ಅಲ್ಲಿ ಸಿದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇದು ಬಂದು ವೈಷ್ಣವನ ಕ್ಷೇತ್ರ ಅಂತ ಕರೀತಾರೆ. ಭೂವರಾಹ ಸ್ವಾಮಿ ಅನ್ನೋ ಹೆಸರಿನಿಂದ ಹೇಳಲ್ಪಟ್ಟಿದೆ. ಇದು ದಶ ಅವತಾರದಲ್ಲಿ 3ನೇ ಅವತಾರ ಇದಾಗಿರುತ್ತೆ. ಸೊ ಈ ಸ್ವಾಮಿನ ಗೌತಮ ಮಹರ್ಷಿಗಳು ಸ್ಥಾಪನೆ ಮಾಡಿದ್ರು ಅಂತ ಹೇಳಲ್ಪಟ್ಟಿದೆ. ಇದು 3 ವರ್ಷ ಹಳೆಯದಾದ ದೇವಸ್ಥಾನ ಆಗಿರುತ್ತೆ. ಗೌತಮ ಮಹರ್ಷಿಗಳು ಇದರ ಜೀರ್ಣೋದ್ಧಾರ ಮಾಡಿದ್ರು ಅಂತ ನಂಬಿಕೆ ಇದೆ ಇಲ್ಲಿ. ಇಲ್ಲಿನ ವಿಶೇಷತೆ ಏನೆಂದರೆ, ಎಲ್ಲ ಕಡೆ ವರಾಹಸ್ವಾಮಿ ಮಾತ್ರ ಇದ್ದರೆ ಇಲ್ಲಿ ಭೂದೇವಿ ಸಮೇತ ವರಾಹಸ್ವಾಮಿ ನೆಲೆಸಿದ್ದಾರೆ. ಇಲ್ಲಿ ಭೂದೇವಿ ಇರೋದ್ರಿಂದ ಈ ಮಣ್ಣಿನಲ್ಲಿ ತುಂಬ ಶಕ್ತಿ ಇದೆ ಅಂತ ಹೇಳಲ್ಪಟ್ಟಿದೆ. ಅದೇ ಈ ಆಂಟಿಯಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇರೋದು. ನಿಮಗೆ ಯಾವುದೇ ಕೆಲಸ ಆಗಬೇಕಾದ್ರೂ ಈ ಕ್ಷೇತ್ರಕ್ಕೆ ಬಂದು ಈ ದೇವಸ್ಥಾನದ ಬಲಭಾಗದಲ್ಲಿ ಕುಬೇರ ಮೂಲೆಯಲ್ಲಿ 3 ಮುಷ್ಟಿ ಮಣ್ಣು ತಗೊಂಡು ನಿಮಗೆ ಏನೇನು ಕೆಲಸ ಆಗಬೇಕೋ ಅದೆಲ್ಲ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ 11 ಪ್ರದಕ್ಷಿಣೆ ಹಾಕಿ, ಅದಾದ ನಂತರ ವಿಶೇಷವಾಗಿ ಮೃತ್ಯುಂಗ ಪೂಜೆ ಮಾಡ್ತಾರೆ. ಇಲ್ಲಿ ನಿಮಗೆ ಇಟ್ಟಿಗೆ ಮತ್ತು ಮಣ್ಣು ಎರಡೂ ಸಿಗುತ್ತೆ. ಇಟ್ಟಿಗೆ ತಗೊಂಡ್ರೆ ನೀವು ಪೂಜೆ ಮಾಡಿಸಿ 49 ದಿನದಲ್ಲೇ ಒಂದು ಇಟ್ಟಿಗೆ ಈಶಾನ್ಯ ಮೂಲೆಯಲ್ಲಿಟ್ಟು ಕನ್ಸ್ಟ್ರಕ್ಷನ್ ಮಾಡಬೇಕು. ಇನ್ನು ಒಂದು ಇಟ್ಟಿಗೆಯನ್ನು ನೀವು ದೇವಸ್ಥಾನದಲ್ಲಿ ತಂದು, ದೇವಸ್ಥಾನದ ಮುಂದೆ ಒಂದು ಪ್ಲೇಸ್ ಇದೆ, ಅಲ್ಲಿ ಇಟ್ಟು ಪೂಜೆ ಮಾಡ್ಕೊಂಡು ಹೋಗಿ. ನಿಮಗೆ ಮನೆ ಕಟ್ಟೋ ಪ್ಲ್ಯಾನು 49 ದಿನಗಳ ಒಳಗೆ ಇಲ್ಲ ಅಂದರೆ ಮಣ್ಣು ತಗೊಂಡು ಪೂಜೆ ಮಾಡ್ತಾ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಬಂದು ಮತ್ತೆ ಒಟ್ಟಿಗೆ ಇಟ್ಟಿಗೆ ತಂದುಬಿಟ್ಟು ಹೋಗಿ ಪೂಜೆ ಮಾಡಿಸ್ಕೋಬೋದು. ನೋಡಿ, ಇದೇ ಟೆಂಪಲ್ ಎಂಟ್ರೆನ್ಸು. ಅಲ್ಲಿಂದ 500 ಮೀಟರ್ಸ್ ನಡಿಬೇಕು. ಬಂದಮೇಲೆ ನಿಮಗೆ ಅನ್ನದಾಸೋಹ ಜಾಗ ಸಿಗುತ್ತೆ. ಆದಮೇಲೆ ಅದನ್ನು ದಾಟಿ ಮುಂದೆ ಬರಬೇಕು. ದೇವಸ್ಥಾನ ಇದೆ, ಮೇನ್ ಎಂಟ್ರೆನ್ಸು. ಇಲ್ಲಿ ಅದರ ಬಲಭಾಗದಲ್ಲಿ ಹೋಗ್ತಾ ಇದ್ದೀವಿ ನಾವು. ನನ್ನ ಹಸ್ಬೆಂಡ್ ಎಲ್ಲ ಕೇಳಿಕೊಂಡು ಬಂದು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಇವಾಗ ಕುಬೇರ ಮೂಲೆಗೆ ಹೋಗೋಣ ಬನ್ನಿ. ನೋಡ್ತಾ ಇದ್ದೀರಲ್ವಾ, ನನ್ನ ಹಸ್ಬೆಂಡು 3 ಮುಷ್ಟಿಯಷ್ಟು ಮಣ್ಣನ್ನು ತಗೊಳಕ್ ಹೋದ್ರು. ನಮಗೆ ಯಾವುದೇ ಬೇಡಿಕೆ ಇದ್ರೂ ಈ ಮಣ್ಣನ್ನು ತಗೊಂಡು ನಾವು ಬೇಡ್ಕೊಂಡ್ರೆ, ನಿಜವಾಗ್ಲೂ ಮನಸಾರೆ ಬೇಡ್ಕೊಂಡ್ರೆ ನಮ್ಗೆ ಯಾವುದೇ ಕೆಲಸ ಆದರೂ ಸಿದ್ಧಿ ಆಗುತ್ತೆ ಅಂತ ನಂಬಿಕೆ. ಸೊ ಆಮೇಲೆ ಅಪ್ಪನೂ 3 ಮುಷ್ಟಿ ಮಣ್ಣು ತಗೊಂಡ್ರು, ಅವ್ರದ್ದು ಒಂದು ಬೇಡಿಕೆ ಇದೆ ಅಂತ. ಸೊ ನೋಡ್ತಾ ಇದ್ದೀರಲ್ವಾ, ಹೀಗೆ ಅವರು ಎಲ್ಲ ನೀಟ್ ಮಾಡಿಬಿಟ್ಟು 3 ಮುಷ್ಟಿಯಷ್ಟು ಮಣ್ಣು ತಗೊಂಡು ಬರ್ತಾ ಇದ್ದಾರೆ. ನೆಕ್ಸ್ಟು ನಾವು 11 ಸುತ್ತು ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ 3 ಮುಷ್ಟಿ ಹೇಗೆ ತಗೋಬೇಕು ಅಂತ.
ಈಗ ನಾವು 11 ಸುತ್ತನ್ನು ಹಾಕೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. 11 ಸುತ್ತುತ್ತಾ ಇರುವಾಗ ನೀವು ಆ ದೇವರಲ್ಲಿ ನಿಮ್ಮ ಮನಸ್ಸಲ್ಲಿ ಏನೇನು ಆಸೆಗಳಿದೆ ಎಲ್ಲವನ್ನೂ ಕೇಳಿಕೊಂಡು ಆ ನಂಬಿಕೆ ಇಟ್ಟು ನಿಮ್ಮ ಕೈಯಲ್ಲಿ ಮಣ್ಣು ಇಟ್ಕೊಂಡು ಸುತ್ತಬೇಕು. ಒಂದು ಕವರ್ ಮಣ್ಣಿಗೆ ನೀವು 10 ಬೇಡಿಕೆ ಬೇಡ್ಕೋಬೋದು ಅಂತ ಹೇಳ್ತಾರೆ. ಕವರ್ ಕೂಡ ನಿಮಗೆ ಅಲ್ಲೇ ಹೂವು ಮಾರೋರ ಹತ್ರ ಸಿಗುತ್ತೆ. ಸುತ್ತದ ಮೇಲೆ ದೇವಸ್ಥಾನದ ಒಳಗೆ ಬಂದು ಈ ಥರ ಒಂದು ಟಿಕೆಟ್ ಕೌಂಟರ್ ಸಿಗುತ್ತೆ. ಆ ಕೌಂಟರಲ್ಲಿ ನೀವು ಎಷ್ಟು ಕವರ್ ಮಣ್ಣು ತಗೊಂಡಿರ್ತೀರೋ ಅಷ್ಟಕ್ಕೆ ಪೇ ಮಾಡಬೇಕು. ಒಂದು ಕವರ್ಗೆ 200 ರುಪೀಸ್. ಸೊ ನಾನು 2 ಕವರ್ಸ್ ತಗೊಂಡಿದ್ದೀನಿ. ಸೊ 400 ಪೇ ಮಾಡಿದೆ. ಇನ್ ಕೇಸ್ ಇಟ್ಟಿಗೆ ಮತ್ತು ಮಣ್ಣು ಒಟ್ಟಿಗೆ ತಗೊಂಡ್ರೆ ನಿಮಗೆ ಒಟ್ಟಿಗೆ ಚಾರ್ಜ್ ಮಾಡ್ತಾರೆ. ಇಟ್ಟಿಗೆ ಮತ್ತು ಮಣ್ಣನ್ನ 2 ಒಟ್ಟಿಗೆ ಇಟ್ಟು ಪೂಜೆ ಕೂಡ ಮಾಡಿಕೊಡ್ತಾರೆ. ಇದೇ ನೋಡಿ ಮೃತ್ತಿಗ ಪೂಜೆ. ಇಲ್ಲಿ ಅವರು ಪೂಜೆ ಮಾಡಿ ಭಕ್ತಾದಿಗಳಿಗೆ ಹೇಗೆಲ್ಲ ನಾವು ಪಾಲನೆ ಮಾಡಬೇಕು ಮತ್ತು ಹೇಗೆಲ್ಲ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಮೈಕಲ್ಲಿ ಹೇಳ್ತಾ ಇರೋದು ಅದನ್ನೇ. ಒಂದೊಂದೇ ಬ್ಯಾಚ್ ವೈಸ್ ಕರೆಸಿ ಪೂಜೆ ಮಾಡ್ತಾರೆ. ಎಲ್ಲ ಮಣ್ಣು ಮತ್ತು ಇಟ್ಟಿಗೆ ಇಟ್ಟು ಅರಿಶಿನ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಬ್ಯಾಚೇ ಇದ್ದಿದ್ದು. ನಾವು ಪೂಜೆ ಮುಗಿಸಿ ದರ್ಶನ ಮಾಡಿಕೊಂಡು ಒಳಗೆ ಕ್ಯಾಮ್ರಾ ನಾಟ್ ಅಲೌಡ್, ಸೊ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಪೂಜೆ ಮಾಡೋ ವಿಧಾನ ಏನಂದರೆ, ನಾವು ತಗೊಂಡಿರೋ ಮಣ್ಣು ಇಲ್ಲ ಇಟ್ಟಿಗೆ ತಗೊಂಡು ಹೋಗಿ ಒಂದು ಬಿಳಿ ಬಟ್ಟೆನ ಅರಿಶಿನ ಬಟ್ಟೆ ಮಾಡಿ ಆ ಮಣ್ಣು ಮತ್ತು ಅವರು ಕೊಟ್ಟಿರೋ ಹೂವು ತುಳಸಿ ಎಲ್ಲ ಸೇರಿಸಿ ಅದನ್ನು 3 ಗಂಟಾಗಿ ಕಟ್ಟಬೇಕು. ಕಟ್ಟಿ ಅರಿಶಿನ ಕುಂಕುಮ ಇಟ್ಟು ಭೂವರಾಹ ಸ್ವಾಮಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ತಾ ಬರಬೇಕು. ಪ್ರತಿನಿತ್ಯ ನೀವು ಕಾರ್ಯಸಿದ್ಧಿ ಆಗೋವರೆಗೂ ಮಾಡಬೇಕು. ಕಾರ್ಯಸಿದ್ಧಿ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಬಂದು ಹೋಗಿ ಮನೆಯಲ್ಲಿ ಲಾಸ್ಟ್ ಪೂಜೆ ಮಾಡಿ ಆ ಮಣ್ಣನ್ನು ನೀವು ತುಳಸಿ ಪಾಟ್ಗೆ ಹಾಕಬೇಕು. ಬೇರೆ ಎಲ್ಲೂ ವಿಸರ್ಜನೆ ಮಾಡಬಾರ್ದು. ದರ್ಶನ ಆದಮೇಲೆ ರಿಟರ್ನ್ ಬರ್ತಾ ನಿಮಗೆ ಈ ಥರ ಎಲ್ಲ ಸೇಲ್ ಹಾಕಿರ್ತಾರೆ. ಸೊ ನಿಮಗೆ ಎಲ್ಲ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಬೆಲ್ಲದ ಪೌಡರು, ಪುಳಿಯೋಗರೆ ಪೌಡರು ಎಲ್ಲ ಸಿಗುತ್ತೆ. ಸೊ ನೀವು ಇಂಟ್ರೆಸ್ಟೆಡ್ ಇದ್ದರೆ ತೊಗೊಬೋದು. ಆ್ಯಂಡ್ ನಮಗೆ ತುಂಬ ದಾಹ ಆಗ್ತಾಯಿತ್ತು ಅಂತ ನಾವು ಕಬ್ಬಿನ ಜ್ಯೂಸ್ ಕುಡಿದು ಮತ್ತು ಹೇಮಾವತಿ ನದಿ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಯಾವುದೇ ರೀತಿಯಾಗದೆ ಆಸೆ ಆಕಾಂಕ್ಷೆಗಳಿದ್ದರೆ, ನೀವು ಮನೆ ಕಟ್ಟಬೇಕಾಗಲಿ, ಸೈಟ್ ತೊಗೋಬೇಕು, ಆ ಥರ ಯಾವುದೇ ಆಸೆ ಇದ್ದರೆ ಈ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ತುಂಬ 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 ಒಳ್ಳೆಯದಾಗತ್ತೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ನಷ್ಟು ನನಗೆ ಎನ್ಕರೇಜ್ ಮಾಡಿ. ನಾನು ಯಾವಾಗಲೂ ಹೀಗೆ ಏನಾದರೂ ಎಕ್ಸ್ಪ್ಲೋರ್ ಮಾಡಿ ಹಾಕಬೇಕಂದ್ರೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು.